ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹೊನ್ಕುಪ್ಪಿ. ಇದೀಗ ಹೆಡ್ಲೈನ್ಸ್. ಬೆಳಗಾವಿ ಮೇಲ್ಸೇತುವೆ ಯೋಜನೆಗೆ ಹಸಿರು ನಿಶಾನೆ. 6.8 ಕಿಲೋಮೀಟರ್ ಮೇಲ್ಸೇತುವೆ ಕಾಮಗಾರಿಕೆ ಆರಂಭ. ಸಿದ್ದರಾಮಯ್ಯ ಸೆಪ್ಟೆಂಬರ್ನಲ್ಲಿ ಭೂಮಿ ಪೂಜೆ. 250 ಕೋಟಿ ರೂಪಾಯಿ ವೆಚ್ಚದ ಮೇಲ್ಸೇತುವೆ ಯೋಜನೆಗೆ ಚಾಲನೆ. ನೀಲಿನಕ್ಷೆ ಅಂತಿಮ. ಟೆಂಡರ್ ಪ್ರಕ್ರಿಯೆ ಈ ತಿಂಗಳು ಆರಂಭ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಕಿತ್ತೂರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ. 2018ರಿಂದ 72 ಕೋಟಿ ರೂಪಾಯಿ ನಷ್ಟ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದ ತನಿಖೆಗೆ ಒತ್ತಾಯ. ಕರ್ನಾಟಕ ರೈತ ಸಂಘ ಮಹಾಸಂಘ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ. ಬಸ್ಸಾಪುರ ಗ್ರಾಮದಲ್ಲಿ 15 ವರ್ಷದ ಬಾಲಕಿಯೊಂದಿಗೆ ಬಾಲ್ಯ ವಿವಾಹ. ಬಾಲಕಿ ಪ್ರಾಪ್ತ ವಯಸ್ಸಿನವಳೆಂದು ನಕಲಿ ದಾಖಲೆ ಹಂಚಿದ ಬಸ್ಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮ್ಶಿ ಕಾಲಿಮನಿ ವಿರುದ್ಧ ಫೋಕ್ಸೋ ಕೇಸ್ ದಾಖಲು. ಎರಡು ದಶಕಗಳಿಂದ ಕನಸಾಗಿ ಉಳಿದಿದ್ದ ನಗರದ ಮೇಲ್ಸೇತುವೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿಸಿದ್ದು, ಸೆಪ್ಟೆಂಬರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. 2 ದಶಕಗಳಿಂದ ಕನಸಾಗಿ ಉಳಿದಿದ್ದ ನಗರದ ಮೇಲ್ಸೇತುವೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿಸಿದ್ದು, ಸೆಪ್ಟೆಂಬರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ನಗರದಲ್ಲಿ ಸಂಚಾರ ದಟ್ಟಣೆ, ಪಾರ್ಕಿಂಗ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ 6.8 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ್ದು, ಅನುದಾನವು ಬಿಡುಗಡೆಯಾಗಿದೆ. ಜಿಲ್ಲಾಡಳಿತ ಟೆಂಡರ್ ಕರೆಯಲು ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರ 2025ರಿಂದ 26ನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಿದಂತೆ ಮೇಲ್ಸೇತುವೆ ಯೋಜನೆಗೆ ಲೋಕೋಪಯೋಗಿ ಇಲಾಖೆ ಅನುದಾನ ನೀಡುತ್ತಿದೆ. ಬೆಂಗಳೂರು ಮೆಟ್ರೋ ಮಾದರಿಯಲ್ಲಿ ನಿರ್ಮಿಸುತ್ತಿರುವುದರಿಂದ ಭೂ ಸ್ವಾಧೀನ ಮಾಡಿಕೊಳ್ಳುತ್ತಿಲ್ಲ. ಯೋಜನೆ ಜಾರಿಗೆ ಮೊದಲ ಹಂತದಲ್ಲಿ 200 ಕೋಟಿ ರೂಪಾಯಿ ವೆಚ್ಚ ರಾಜ್ಯ ಸರ್ಕಾರವೇ ಭರಿಸಲಿದೆ. 2ನೇ ಹಂತದ ಕಾಮಗಾರಿಕೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದುಕೊಳ್ಳಲಿದೆ. ಒಟ್ಟಿನಲ್ಲಿ 2027ರ ಅಂತ್ಯದೊಳಗೆ ಮೇಲ್ಸೇತುವೆ ಕಾಮಗಾರಿ ಸಂಚಾರಕ್ಕೆ ಮುಕ್ತಗೊಳಿಸುವ ಗುರಿ ಜಿಲ್ಲಾಡಳಿತ ಲೋಕೋಪಯೋಗಿ ಇಲಾಖೆ ಹೊಂದಿದೆ. ನೀಲನಕ್ಷೆ ಅಂತಿಮವಾಗಿದ್ದು, ಇದೇ ತಿಂಗಳು ಟೆಂಡರ್ ಕರೆಯಲಾಗುವುದೆಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಎಲ್ಲಿಂದ ಎಲ್ಲಿಯವರೆಗೆ ನಗರದ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಅಶೋಕ ವೃತ್ತ, ಸಂಗೊಳ್ಳಿ ರಾಯಣ್ಣನ ವೃತ್ತ, ಚೆನ್ನಮ್ಮ ವೃತ್ತ, ಕಾಲೇಜು ರಸ್ತೆ, ಬೋಗಾರ್ವೆಸ್ ವರೆಗೆ 6.8 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣವಾಗಲಿದೆ. ಮೇಲ್ಸೇತುವೆ ಮಾರ್ಗದಲ್ಲಿ ಕೇಂದ್ರ ಬಸ್ ನಿಲ್ದಾಣ, ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾಸ್ಪತ್ರೆ, ಮಾಂತೇಶ್ ನಗರ, ಬಾಜಿ ಮಾರ್ಕೆಟ್ ಹಾಗೂ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುವ ಮಾರ್ಗಗಳಿಗೆ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರದ ಬೀದಿ ಮೈದಾನದ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸಿರುವ ವೈವಿಧ್ಯಮಯ ಗಣೇಶ ಮೂರ್ತಿಗಳು, ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಆಕರ್ಷಕ ಮಂಟಪ, ಕಣ್ಣು ಕೋರೈಸುವ ದೀಪಾಲಂಕಾರ, ಗಣೇಶ ವಿಶಾಲ ಸೋಮನಾಥ್ ಮನೆಯ ಗಣಪನ ಮೂರ್ತಿ ಜನರನ್ನ ಸೆಳೆಯುತ್ತಿವೆ. ಬೆಳಗಾವಿ ನಗರದ ಬೀದಿ ಮೈದಾನ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸಿರುವ ವೈವಿಧ್ಯಮಯ ಗಣೇಶ ಮೂರ್ತಿಗಳು, ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಆಕರ್ಷಕ ಮಂಟಪ, ಕಣ್ಣು ಕೋರೈಸಿರುವ ದೀಪಾಲಂಕಾರ, गणेश विशाल सोमनाथ मನೆಯ गणपನ मूर्ती ಜನರನ್ನು ಸೆಳೆಯುತ್ತಿವೆ. नमस्कार, मी विशाल सोमनाचे. आम्ही सोमनाचे फॅमिली तर्फे की नाही उंदीरवाडी गावचा गणपती देखावा सादर केलेला आहे. म्हणजे हा सगळा देखावा हा उंदराने साजरा केलेला असं एक काल्पनिक आम्ही देखावा साजरा केलेला आहे. तर सगळ्या बेळगावकरांनी आपल्या गणपतीचा हा देखावा पाहण्यासाठी पुरेपूर आनंद घ्यावा. ನಗರದಲ್ಲಿ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿದ್ದು, ಯಾವ ಬೀದಿಗೆ ಹೋದರೂ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿಗಳು ಕಾಣುತ್ತಿವೆ. ಜಿನುಗುವ ಮಳೆಯ ಮಧ್ಯೆಯೂ ಜನರು ಗಣೇಶನನ್ನ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. दरवर्षीप्रमाणे यंदाच्या वर्षी काही भव्य दिव्य असं देखावा फुलांचा नाथपणाने साकार करणार आहे. तरी बेळगावकरांना विनंती आहे, त्यांनी विसर्जनच्या दिवशी येऊन देखाव्याचा लाभ घ्यावा. तसेच मंगळवार दिनांक 2 तारखेला सकाळी 8 वाजता गणहोम व सत्यनारायण पूजा आयोजित करण्यात आली आहे. आणि तसेच दुपारी 12 ते 2 महाप्रसाद आहे. तरी सर्वांनी लाभ घ्यावा. किती फुटाचे गणपती?
ಎಲ್ಲ ಜಾತಿ ಜನಾಂಗ ಮತ್ತು ಧರ್ಮದವರು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಗರದಲ್ಲಿ ಗಣೇಶ ಸಾಮರಸ್ಯದ ಸಂಕೇತವಾಗಿದ್ದಾನೆ. ಬಡಾವಣೆ ಗಣೇಶ ಮಂಟಪಗಳಲ್ಲಿ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯುತ್ತಿವೆ. ಸಂಜೆಯಾದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಳೆಗಟ್ಟುತ್ತಿವೆ. ಇಡೀ ಓಣಿಯ ಜನರು ಒಟ್ಟಿಗೆ ಸೇರಿ ಸಂತೋಷದಿಂದ ಹಬ್ಬದ ಆಚರಣೆಯಲ್ಲಿ ತೊಡಗಿದ್ದಾರೆ. अक्षय दोनले नमस्कार. सगळ्यांना गणेश चतुर्थीच्या हार्दिक शुभेच्छा. सार्वजनिक श्री बालगणेश उत्सव मंडळ नाथपेनगर अनगोळ सर्वांच्या सहमतीने यावर्षी मंडळ 39 वर्षामध्ये पदार्पण करत आहे व तसेच मंडळ नवीन देखावे व मूर्ती असं चांगल्या मूर्त्या असं बेळगावकरांना दाखवून व जे हँगिंग शो किंवा फुलांचे डेकोरेशन जे आहे ते आमच्या मंडळाकडून सादर होत आहेत. तर यावर्षी पण नवीन काहीतरी आम्ही बेळगावकरांसाठी व बाहेरच्या लोकांसाठी प्रदर्शनासाठी घेऊन येणार आहोत विसर्जनाच्या दिवशी. तरी सर्वांनी तिथे येऊन बघून आमच्या मंडळाला सहकार्य करून सर्वांनी हे करावं असं श्री सार्वजनिक बालगणेशोत्सव मंडळ नाथपेनगर अनगोळ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಾಂಬೋಟಿ ಗೋವಾ ರಸ್ತೆಯಲ್ಲಿ 2 ಲಾರಿ ಪಲ್ಟಿಯಾಗಿ 2 ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಆದ ಘಟನೆ ಸೋಮವಾರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಲೆಮನಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಬೆಳಗಾವಿ ಜಾಂಬೋಟಿ ಗೋವಾ ರಸ್ತೆಯಲ್ಲಿ 2 ಲಾರಿ ಪಲ್ಟಿಯಾಗಿ 2 ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಆದ ಘಟನೆ ಸೋಮವಾರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಲೆಮನೆ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. तो थोड़ा ये खत्म हो गया ना, ये खत्म हो गया। ये पास ಎರಡೂ ಬದಿಯಲ್ಲಿ ಲಾರಿಗಳು ಪಲ್ಟಿಯಾದ ಹಿನ್ನೆಲೆಯಲ್ಲಿ ಗೋವಾ ಬೆಳಗಾವಿ ಕಡೆಗೆ ಬರುವ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಗೋವಾ ರಸ್ತೆ ಸಂಪರ್ಕ ಬಂದ್ ಆಗಿದ್ದು ರಸ್ತೆ ಉದ್ದಕ್ಕೂ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಖಾನಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Sale is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज और ये परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और ये कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया.
परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ 15 ವರ್ಷದ ಬಾಲಕಿಯನ್ನು ವಿವಾಹವಾದ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಚಿಕ್ಕೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ 15 ವರ್ಷದ ಬಾಲಕಿಯನ್ನು ವಿವಾಹವಾದ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವ ಯಮಕನಮರಡಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಸ್ಸಾಪುರ ಗ್ರಾಮ ಇದು. ಬಸ್ಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಶಿ ಕಾಲಿಮನಿ ಎಂಬಾತನಿಂದ ಏಕೃತ್ಯ ನಡೆದಿದೆ. ಬಾಲ್ಯ ವಿವಾಹ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಶಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. 2023 ನವೆಂಬರ್ 5ರಂದು ಅಪ್ರಾಪ್ತಿಯ ಜೊತೆಗೆ ಭೀಮಶಿ ಕಾಲಿಮನಿ ವಿವಾಹವಾಗಿದ್ದ. ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಶಿ ಕಳ್ಳಾಟ ನಡೆಸುತ್ತಿದ್ದಾನೆ. ದೂರು ಬಂದ ತಕ್ಷಣವೇ ಬಸ್ಸಾಪುರ ಗ್ರಾಮಕ್ಕೆ 4 ಸಲ ಮಕ್ಕಳ ರಕ್ಷಣಾ ತಂಡ ಹೋಗಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ನೇತೃತ್ವದ ತಂಡ 4 ಸಲ ಬಸ್ಸಾಪುರಕ್ಕೆ ಭೇಟಿ ನೀಡಿದ್ದಾರೆ. ಆದರೂ ಕೂಡ ಬಾಲಕಿ ಪತ್ತೆ ಹಚ್ಚಲು ಮಕ್ಕಳ ರಕ್ಷಣಾ ತಂಡ ವಿಫಲವಾಗಿದೆ. ಈ ಮಧ್ಯೆ ಆಕೆ ಪ್ರಾಪ್ತ ವಯಸ್ಸಿನವಳು ಎಂದು ಅಧ್ಯಕ್ಷ ದಾಖಲೆ ಬಿಡುಗಡೆ ಮಾಡಿದ್ದಾನೆ. ಅಧ್ಯಕ್ಷ ಭೀಮಶಿ ಬಂಧನದ ಭೀತಿಯಿಂದ ಪತ್ನಿಯ ನಕಲಿ ಜನನ ಪ್ರಮಾಣ ಪತ್ರ ವೈರಲ್ ಮಾಡಿದ್ದ. ಶಾಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಜೊತೆಗೆ ಹೊಸ ಜನನ ಪ್ರಮಾಣ ಪತ್ರದ ದಾಖಲೆ ಹೋಲಿಕೆ ಮಾಡಿದ ಅಧಿಕಾರಿಗಳು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಶಿ ಕಾಲಿಮನಿ ಬಾಲ್ಯ ವಿವಾಹ ಆಗಿರುವುದು ದೃಢವಾಗಿದೆ. ಕೃತ್ಯ ಎಸಗಿರುವುದು ದೃಢವಾದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾಗಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕಳೆದ 5 ದಿನಗಳ ಹಿಂದಷ್ಟೇ ಮನೆಗಳಲ್ಲಿ ಸ್ಥಾಪಿಸಲಾಗಿದ್ದ ಗಣೇಶ ಮೂರ್ತಿಗಳನ್ನು ಅದ್ದೂರಿಯಿಂದ ಭಕ್ತರು ಭಾನುವಾರ ಸಂಜೆಯಿಂದ ರಾತ್ರಿಯವರೆಗೂ ವಿಸರ್ಜನೆ ಮಾಡಿದರು. ಬೆಳಗಾವಿಯಲ್ಲಿ ಕಳೆದ 5 ದಿನಗಳ ಹಿಂದಷ್ಟೇ ಮನೆಗಳಲ್ಲಿ ಸ್ಥಾಪಿಸಲಾಗಿದ್ದ ಗಣೇಶ ಮೂರ್ತಿಗಳನ್ನು ಅದ್ದೂರಿಯಿಂದ ಭಕ್ತರು ಭಾನುವಾರ ಸಂಜೆಯಿಂದ ರಾತ್ರಿಯವರೆಗೂ ವಿಸರ್ಜನೆ ಮಾಡಿದರು. ಕಾಲ ನಿತ್ಯವೂ ವಿಶೇಷ ಪೂಜೆಯೊಂದಿಗೆ ಇದ್ದ ಗಣಪನಿಗೆ ಭಾನುವಾರ ಭಯ ಭಕ್ತಿ ಭಾವದಿಂದ ವಿಶೇಷ ಪೂಜೆಯೊಂದಿಗೆ ಪಟಾಕಿ ಸಿಡಿಸುವ ಮೂಲಕ ವಿದಾಯ ಹೇಳಲಾಯಿತು. ಬೆಳಗ್ಗೆಯಿಂದ ನಡೆದ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಹಾಗೂ ಪೂಜೆ ನಡೆದಿದ್ದು, ಕೊನೆಯದಾಗಿ 5ನೆಯ ದಿನದ ಗಣಪತಿಗಳ ದರ್ಶನ ಪಡೆದು ಜನರು ಗಣೇಶ ಮೂರ್ತಿಗಳಿಗೆ ಅಂತಿಮ ಪೂಜೆ, ಆರತಿ ಮತ್ತು ವಿವಿಧ ಸಿಹಿ ತಿನಿಸುಗಳನ್ನು ನೈವೇದ್ಯ ಅರ್ಪಿಸಲಾಯಿತು. ಮೆರವಣಿಗೆಯಲ್ಲಿ ಸೌಂಡ್ ಸಿಸ್ಟಮ್, ಕರಡಿ ಮಜಲು, ಕುಂಭ, ಜಾಂಜ್ ಮೇಳ, ಭಜನಾ ಮೇಳ ಸೇರಿದಂತೆ ನಾನಾ ಸಂಸ್ಕೃತಿಯ ಕಲಾ ವೈಭವಗಳು ಕಣ್ಣು ತುಂಬಿಕೊಳ್ಳುವಂತಿತ್ತು. ಕೆಲವರು ಮನೆ ಆವರಣದಲ್ಲಿ ಗಣೇಶ ವಿಸರ್ಜನೆಗೆ ಸಿದ್ಧತೆ ಮಾಡಿಕೊಂಡಿದ್ದರು. ಬಕೆಟ್ ಹಾಗೂ ಕಂಟೈನರ್ಗಳಲ್ಲಿ ವಿಸರ್ಜಿಸಿದರು. ಗ್ಲಾಸ್ ಹೌಸ್ ಆವರಣದಲ್ಲಿ ಬಾವಿಯನ್ನು ಗಣೇಶ ವಿಸರ್ಜನೆಗೆ ಸಜ್ಜುಗೊಳಿಸಲಾಗಿದ್ದು, ಸುತ್ತಮುತ್ತಲಿನ ಪ್ರದೇಶದ ಮನೆಗಳಲ್ಲಿನ ಮತ್ತು ಸಾರ್ವಜನಿಕ ಗಣಪತಿಯನ್ನು ಇಲ್ಲಿ ವಿಸರ್ಜಿಸಲಾಯಿತು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಅವ್ಯವಹಾರ ಹಾಗೂ ಭ್ರಷ್ಟಾಚಾರದ ಸಂಪೂರ್ಣ ತನಿಖೆಯನ್ನು ನಡೆಸಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು.
ಕಿತ್ತೂರು ತಾಲೂಕು ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಅವ್ಯವಹಾರ ಹಾಗೂ ಭ್ರಷ್ಟಾಚಾರದ ಸಂಪೂರ್ಣ ತನಿಖೆಯನ್ನು ನಡೆಸಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟಕ್ಕೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ 2018ರಿಂದ ಇಲ್ಲಿಯವರೆಗೂ ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದಾರೆ. ಈಗಾಗಲೇ ಲೋಕಾಯುಕ್ತದಲ್ಲಿ ದೂರು ದಾಖಲೆ ತನಿಖೆ ನಡೆಸಲಾಗುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಇವತ್ತು ಏನಾಗ್ತಾ ಇದೆಯಪ್ಪ ಅಂದ್ರ ಕರ್ನಾಟಕ ರಾಜ್ಯದಲ್ಲಿ ಅದರಾಗ ಸ್ಪೆಷಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗಳು ಇವತ್ತು ಅವಸಾನದ ಅಂಚಿನೊಳಗೈತಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ಅದನ್ನ ಬಯಲಿಗೆ ಎಳೆದು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಮಾಡಿದ್ದ ಇತಿಹಾಸನೇ ಇಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಇವತ್ತ ಸಹಕಾರಿ ರಂಗ ಸಕ್ಕರೆ ಕಾರ್ಖಾನೆಗಳು ಹಾಳಾಗತ್ತವ, ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಇವತ್ತು ತಲೆ ಎತ್ತಾ ಇದ್ದಾವ, ಒಂದಾದ್ಮೇಲೆ ಒಂದು ತಲೆ ಎತ್ತಾ ಇದ್ದಾವ. ಈ ಸಹಕಾರಿ ರಂಗ ಉಳಿದ್ರನ ಇವತ್ತ ನಮ್ಮ ಭಾರತ ದೇಶದೊಳಗ ಕರ್ನಾಟಕದೊಳಗ ಭಾರತ ದೇಶದೊಳಗ ಇವತ್ತು ಉಳಿತೈತೆ ಅನ್ನುವಂಥದ್ದು, ರೈತರು ಉಳಿತಾರ ಅನ್ನುವಂಥದ್ದನ್ನ ನೇರವಾಗಿ ನಾನು ಹೇಳ್ತೀನಿ. ಹಿಂದೆ ಏನು ನಡೆದ ಇದ್ದಂಥದನ್ನ ತನಿಖೆಗೆ ಆದೇಶ ಮಾಡ್ತಾರೆ. ತನಿಖೆ ಆದೇಶ ಯಾವುದನ್ನ ಮಾಡ್ಬೇಕಾಗೈತಿ ಅದನ್ನ ಬಿಡ್ತೇರಿ. ಇದ್ರೊಳಗೆ ಯಾವ್ಯಾವ ರಾಜಕೀಯ ಲೀಡರ್ಗಳು ಅದಾರು ಅದು ದಯವಿಟ್ಟು ಹೊರಗೆ ಬರ್ಬೇಕಾಗೈತಿ. ಇವತ್ತ ದಯವಿಟ್ಟು ನಾನು ಸರ್ಕಾರಕ್ಕೆ ನಾವು DC ಅವ್ರ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೇವೆ. ಇದು ಇಲ್ಲಿವರೆಗೂ ತನಿಖೆ ಆಗ್ಬೇಕು. ಇಲ್ಲಿವರೆಗೆ ಅಂದ್ರೆ 2025 ವರೆಗೂ ತನಿಖೆ ಆಗಲೇಬೇಕು. ಆಗದಿದ್ರ ಇದು ಇವತ್ತು ನಾವು ಸಾಂಕೇತಿಕವಾಗಿ ಹೇಳಲಿಕ್ಕೆ ಬಂದಿದ್ದೇವೆ. ತಾವು ಎಲ್ಲ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ, ಮುಗಿದೊಮ್ಮೆ ಹೇಳ್ತೀನಿ, ತನಿಖೆ ಮಾಡಿಸ್ಲಿಕ್ಕೆ ಸಹಕಾರ ಮಾಡಿಕೊಡ್ರಿ ಅಂತ ಸರ್ಕಾರನ ಕೇಳ್ತೀನಿ. ಇಲ್ಲ ಅಂತಂದ್ರ ಬಹಳ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ 3 ವರ್ಷದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭ್ರಷ್ಟಾಚಾರದ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾಸಂಘ ಲೋಕಾಯುಕ್ತ ಹಾಗೂ ಸರ್ಕಾರಕ್ಕೆ ದಾಖಲೆ ನೀಡಲಾಗಿದೆ. ಇದರಲ್ಲಿ ಸುಮಾರು 72 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಇದರ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. 2017-18ರಿಂದ 2023 ಮಾತ್ರ ತನಿಖೆಗೆ ಆದೇಶ ಮಾಡಿದ್ದಾರೆ. ಅದು ನಡೆದದ್ದು 24-25 ನಡುವೆ ಏನಾಗೈತ್ಲ ಅವ್ಯವಹಾರ, ಅಲ್ಲಿ ಮಾತ್ರ ದೊಡ್ಡ ಅವ್ಯವಹಾರ ಆಗೈತಿ. ಅದನ್ನ ಅವ್ರು ಕಾಣಿಸಿಲ್ಲ. ಇದ್ರೊಳಗ ಆಡಳಿತದೊಳಗ ಒಂದು ಪಿತೂರಿ ನಡೆದೈತಿ. ಇದು 2024-25 ಏನ್ ನಡೆದೈತ್ಲ ಅವ್ಯವಹಾರ, ಅದನ್ನ ತನಿಖೆ ಮಾಡದಂತ ಒಂದು ವ್ಯವಸ್ಥಿತವಾದ ಪಿತೂರಿ ನಡೆಯುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಹಾಗೂ RC ಅವರಿಗೆ ಇವರ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ, ಸಕ್ಕರೆ ಸಚಿವರಿಗೂ, ಕೋಆಪರೇಟಿವ್ ಸಚಿವರಿಗೂ ಎಲ್ಲರಿಗೂ ಇದನ್ನ ಮುಟ್ಟಿಸಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಬೀರಪ್ಪ ದೇಶನೂರ್, ಬಸವನಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮುಂಬೈ ಬಿಟ್ಟರೆ ಅದ್ದೂರಿಯಾಗಿ ಆಚರಿಸುವ ಸಾರ್ವಜನಿಕ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯ ಮಾರ್ಗವನ್ನು ಶಾಸಕ ಆಸಿಫ್ ಸೇಠ್ ಪರಿಶೀಲನೆ ನಡೆಸಿದರು. ಮುಂಬೈ ಬಿಟ್ಟರೆ ಅದ್ದೂರಿಯಾಗಿ ಆಚರಿಸುವ ಸಾರ್ವಜನಿಕ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಯ ಮಾರ್ಗವನ್ನು ಶಾಸಕ ಆಸಿಫ್ ಸೇಠ್ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಸೇಠ್, ಸಾರ್ವಜನಿಕ ಗಣೇಶ ಮೂರ್ತಿಯ ವಿಸರ್ಜನೆಯನ್ನು ಎಲ್ಲರೂ ಶಾಂತಿಯಿಂದ ನೆರವೇರಿಸಬೇಕು. ಈಗಾಗಲೇ ಮಹಾನಗರ ಪಾಲಿಕೆಯಿಂದ ರಸ್ತೆ ದುರಸ್ತಿ ಮಾಡಲಾಗಿದೆ ಎಂದರು. ಹೆಸ್ಕಾಂನಿಂದ ಎಲ್ಲಾ ಕೇಬಲ್ ಅಳವಡಿಕೆ ಮಾಡಿದ್ದಾರೆ. ಅಪಾಯಕಾರಿ ಮರಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಬೇಕೆಂದು ಕರೆ ನೀಡಿದರು. ಇವತ್ತು ಇಲ್ಲೇ ಗಣಪತಿ ಪ್ರೊಸೆಷನ್ ರೂಟ್ ಏನೇನ್ ಪ್ರೊಸೆಷನ್ಗೆ ಭಕ್ತವ್ರಿಗೆ ಏನೇನ್ ಸುವಿಧಾ ಬೇಕು ಅದರ ಸಲುವಾಗಿ ಪೊಲೀಸ್ ಕಮಿಷನರ್ ಸಾಹೇಬರು, ಪೂಜಾ ಮಹಾಪೌರ್ ಅವರು, ಕಾರ್ಪೊರೇಷನ್ ಕಮಿಷನರ್ ಅವರು, ಸಿಟಿ ಇಂಜಿನಿಯರ್, KPTCL ಅವರು ಎಲ್ಲರೂ ಇಲ್ಲೇ ಬಂದು ಏನ್ ಬೇಕಿಲ್ಲ ಸ್ಪಾಟ್ ನೋಡ್ಲಿಕ್ಕೆ ಬಂದು ಸ್ವಲ್ಪ ಕಡೆ ಬ್ಲಾಕ್ ಸ್ಪಾಟ್ಸ್ ಇದೆ.
ಅಲ್ಲಿ ಫೋಕಸ್ ಹಾಕೋದು, ಸ್ವಲ್ಪ ಬಾಟಲ್ಸ್ ಇದೆ ಅದು ಫಿಲಪ್ ಮಾಡೋರು. ಇಷ್ಟ ವಿನಂತಿ ಇದೆ, ಪ್ರೊಸೆಷನ್ ಒಂದು ಶಾಂತಿ ಪೂರ್ವಕ ಆರಾಮ್ ಹೋಗ್ಬೇಕು. ಮತ್ತು ವೇಳೆಗೆ ಸ್ಟಾರ್ಟ್ ಆಯ್ತಂದ್ರೆ ಎಲ್ಲರಿಗೆ ಕರೆಕ್ಟ್ ಟೈಮ್ ಮುಟ್ಲಿಕ್ಕೆ ಆಗ್ತೈತಿ. ಒಬ್ಬ ಸರ್ವಾನಂದ ಇಂಡಿಯನ್ ಗ್ಯಾಲರಿ ನಾವು ಸಮಾಜಿ ಚೌಕದಲ್ಲೇ ಮಾಡ್ತೇವೆ, ಅದು ಸ್ವಲ್ಪ ಬೋರ್ಡ್ ಮಾಡೋದು. ಮತ್ತು ಮಹಾಮಂಡಲ ಅವರು ಏನೇನು ಮತ್ತೆ ಹೇಳ್ತಾರೆ ಅದು ನಾವು ಮಾಡೋದು. ಮತ್ತು ಎಸ್ಕಾಂ ಅವ್ರಿಗೆ ನಾವು ಹೇಳಿದ್ದೀವಿ, ನಿನ್ನೆ ರಾಯಚೂರದಲ್ಲೇ ಒಂದು ಘಟನೆ ಆಗಿದೆ, ಅಲ್ಲಿ ಒಂದು ಡೆತ್ ಆಗಿದೆ. ಮತ್ತು ಡಿಜೆದಲ್ಲೇನೂ ಒಂದು ಡೆತ್ ಆಗಿದೆ. ಇಲ್ಲಿ ಹಂಗಂತ ಪರಿಸ್ಥಿತಿ ಬರಬಾರ್ದು, ಎಲ್ಲರಿಗೆ ವಿನಂತಿ ಮಾಡ್ತೀನಿ. ನಾವು ಚೆಕ್ ಮಾಡಿ ತಮ್ಮ ಡಿಜೆ ಸೆಟ್ ಏನಿದೆ ಮತ್ತು ಮೂರ್ತಿ ನೋಡಿತ್ತಂದ್ರೆ ಓವರ್ ಹೆಡ್ ಕೇಬಲ್ಸ್ ನಾವು ನೋಡಿ ಮುಂದೆ ತಗೊಂಡು ಹೋಗ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಮೇಯರ್ ಮಂಗೇಶ್ ಪವಾರ್, ಪಾಲಿಕೆ ಆಯುಕ್ತೆ ಶುಭಾ ಬಿ, ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ, ಗಣೇಶ ಮಂಡಳದ ವಿಕಾಸ್ ಕಲಘಟಗಿ ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables.
ಸೆಳೆಯಿರಿ ಹಿಂದೆಂದಿಗಿಂತಲೂ. ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. 5 ದಿನದ ಮನೆಯ ಗಣಪತಿ ವಿಸರ್ಜನೆಗೆ ಮಕ್ಕಳಿಬ್ಬರು ವಿರೋಧ ಮಾಡಿ ಗಣಪತಿ ಮೂರ್ತಿ ಹಿಡಿದು ಇಬ್ಬರು ಮಕ್ಕಳು ಕಣ್ಣೀರಿಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ನಡೆದಿದೆ. 5 ದಿನದ ಮನೆಯ ಗಣಪತಿ ವಿಸರ್ಜನೆಗೆ ಮಕ್ಕಳಿಬ್ಬರು ವಿರೋಧ ಮಾಡಿ ಗಣಪತಿ ಮೂರ್ತಿ ಹಿಡಿದು ಇಬ್ಬರು ಮಕ್ಕಳು ಕಣ್ಣೀರಿಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ನಡೆದಿದೆ. ಇದು ಮುಗಿನುಗ ಮಾತರ್ನು ಭಾನುಶ್ರೀ ವಯಸ್ಸು 4, ಸಿದ್ದರಾಮಯ್ಯ ವಯಸ್ಸು 5 ಕಣ್ಣೀರಿಟ್ಟ ಮಕ್ಕಳು. ತಂದೆ ಕೃಷ್ಣ ಗಣಪ್ಪಗೌಡ ಎಂಬುವರ ಮಕ್ಕಳಿಬ್ಬರು ಗಣೇಶ ವಿಸರ್ಜನೆ ಮಾಡುವಾಗ ಗೋಳಾಟ ಮಾಡಿ ಅರ್ಧ ಗಂಟೆಗಳ ಕಾಲ ಗಣಪತಿ ವಿಸರ್ಜನೆಗೆ ಬಿಡದೆ ತಡೆ ಮಾಡಿದ್ದಾರೆ. ಮಕ್ಕಳ ಆಕ್ರಂದನದ ನಡುವೆ ಅನಿವಾರ್ಯವಾಗಿ ಗಣಪತಿ ವಿಸರ್ಜನೆ ಮಾಡಿದ್ದಾರೆ. ಮಕ್ಕಳಿಬ್ಬರು ಗಣಪತಿಗಾಗಿ ಕಣ್ಣೀರಿಟ್ಟ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕೆಂದು ಮನೋಜ್ ಜರಾಂಗೆ ಪಾಟೀಲ್ ಅವರು ಆರಂಭಿಸಿದ ಚಳುವಳಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಇಂದು ಭಾನುವಾರ ಬೆಳಗಾವಿಯಲ್ಲಿ ಸಕಲ ಮರಾಠ ಸಮುದಾಯದ ವತಿಯಿಂದ ಮೆರವಣಿಗೆ ಆಯೋಜನೆ ಮಾಡಲಾಯಿತು. ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕೆಂದು ಮನೋಜ್ ಜರಾಂಗೆ ಪಾಟೀಲ್ ಅವರು ಆರಂಭಿಸಿದ ಚಳವಳಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಭಾನುವಾರ ಬೆಳಗಾವಿಯಲ್ಲಿ ಸಕಲ ಮರಾಠ ಸಮುದಾಯದ ವತಿಯಿಂದ ಮೆರವಣಿಗೆ ಆಯೋಜನೆ ಮಾಡಲಾಗಿತ್ತು. ಈ ಮೆರವಣಿಗೆ ಬೆಳಗಾವಿ ಪ್ರದೇಶದ ಮರಾಠ ಬಂಧು ಭಗಿನಿಯರಿಂದ ಉತ್ಸಾಹಭರಿತ ಪ್ರತಿಕ್ರಿಯೆ ದೊರೆಯಿತು. ಛತ್ರಪತಿ ಶಿವಾಜಿ ಮಹಾರಾಜ ಉದ್ಯಾನವನದಲ್ಲಿ ಛತ್ರಪತಿ ಶಿವರಾಯರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಅಲ್ಲಿಂದ ಎಸ್ಪಿಎಂ ರಸ್ತೆ, ಕಪಿಲೇಶ್ವರ, ಶನಿ ದೇವಸ್ಥಾನ, ಹೇಮು ಕಲಾನಿ ಚೌಕ, ರಾಮ್ಲಿಂಗ್ ಕಿಂಡಗಲ್ಲಿ ಮಾರ್ಗವಾಗಿ ಧರ್ಮವೀರ ಸಂಭಾಜಿ ಚೌಕದಲ್ಲಿ ಮೆರವಣಿಗೆ ಸಂಪನ್ನವಾಯಿತು. ಬೆಳಗಾವಿ ನಗರ, ಉಪನಗರ ಹಾಗೂ ಗ್ರಾಮೀಣ ಭಾಗಗಳಿಂದ ಮರಾಠ ಸಮುದಾಯದ ಬಂಧು भगिनीयರು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ರು. एकीकरण समिती व सकल मराठा समाजाच्या वतीने हा जो मोर्चा निघत आहे, जे संघर्ष योद्धा व मराठा योद्धा म्हणून जे मनोज जरांगे पाटील साहेब जे मुंबईमध्ये जे आंदोलन करत आहेत, जे येणाऱ्या मराठा पिढीसाठी जे गोरगरीब जनता जी भरपूर अशा वर्षांनी मागासलेली आहे, जे शिक्षणात ಮರಾಠ ಸಮುದಾಯದ ವತಿಯಿಂದ ಇತರ ಕ್ರಾಂತಿ ಮೆರವಣಿಗೆಗಳನ್ನು ಹಿಂದೆ ಆಯೋಜಿಸಲಾಗಿದ್ದು ಅವೆಲ್ಲವೂ ಶಾಂತಿಯುತವಾಗಿ ನಡೆದಿದೆ. ಇಂದಿನ ಮೆರವಣಿಗೆ ಉತ್ಸಾಹಭರಿತ ಪ್ರತಿಕ್ರಿಯೆಯೊಂದಿಗೆ ಶಾಂತಿಯುತವಾಗಿ ನೆರವೇರಿತು. ಈ ಬಗ್ಗೆ ಸಕಲ ಮರಾಠ ಸಮುದಾಯದ ಸಂಯೋಜಕ प्रकाश मरगाळी तृप्ती व्यक्तपಡಿಸಿದರು. हे राज्यकर्त्यांना समजून देणं गरजेचं आहे, कारण मराठ्याचा नवयुग जो आहे तो गुणवत्तेत भारी असला तरी आरक्षणामुळे पाठीमागे पडत चालला आहे. त्यामुळं त्या युवकाला त्याच्या हाताला हात काम मिळण्यासाठी निश्चित काहीतरी होणं गरजेचं आहे. या उद्देशातून हा आरक्षणाचा घाट घातला गेला आहे. महाराष्ट्र सरकारनं अनेक वेळा प्रयत्न केले, पण ते आरक्षण टिकलं नाही आणि आरक्षण देण्याची मानसिकता कितपत आहे हेही तपासलं पाहिजे. या उद्देशानं मनोज जरांगे पाटील जे आंदोलन करत आहेत, जरांगे पाटील हे मराठा समाजाला आरक्षण मिळू दे यासाठी, या मागणीसाठी उपोषणला बसलेले आहेत मुंबईमध्ये. आम्ही देखील सीमा भागातील संपूर्ण मराठी भाषिक मराठा समाज मनोजदादा जरांगे पाटलांच्या आंदोलनाला पाठिंबा देण्यासाठी आपण सर्वजण या ठिकाणी तातडीनं या ठिकाणी आज आम्ही मोर्चा काढलेला आहे आणि मोर्चाच्या माध्यमातून ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪ್ರವಾಸಿಗರನ್ನು ಸೆಳೆಯಲು ಕಾರವಾರದ ಕಾಳಿ ನದಿ ಸೇತುವೆ ಸಮೀಪ ಮತ್ತು ಸೋಂಪಾ ಗಣೇಶಗುಡಿ ಬಳಿ ನೀರಿನ ಮೇಲೆ ಹಾರಲಿದೆ ವಿಮಾನ. ಉಡಾನ್ ಯೋಜನೆ ಅಡಿ ವಾಟರ್ ಏರೋಡೋಮ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಉಡಾನ್ 5.5 ಯೋಜನೆ ಅಡಿಯಲ್ಲಿ ಮುಂದಾಗಿದ್ದು ಕರ್ನಾಟಕದ 7 ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ.
ಪ್ರವಾಸಿಗರನ್ನ ಸೆಳೆಯಲು ಕಾರವಾರದ ಕಾಳಿ ನದಿ ಸೇತುವೆ ಸಮೀಪ ಮತ್ತು ಸೋಪ ಗಣೇಶ ಗುಡಿ ಬಳಿ ನೀರಿನ ಮೇಲೆಯೇ ಹಾರಲಿದೆ ವಿಮಾನ. ಉಡಾನ ಯೋಜನೆ ಅಡಿಯ ವಾಟರ್ ಏರೋಡ್ರೋಮ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಉಡಾನ್ 5.5 ಯೋಜನೆಯಡಿಯಲ್ಲಿ ಮುಂದಾಗಿದ್ದು, ಕರ್ನಾಟಕದ 7 ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಉತ್ತರ ಕನ್ನಡದ ನೀರಿನ ಮೇಲೆ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡಲು ನಿರ್ದಿಷ್ಟ ಸ್ಥಳ ಗುರುತಿಸಿ ವಿಮಾನ ನಿಲ್ದಾಣ ನಿರ್ಮಿಸಲಾಗುತ್ತದೆ. ಇದನ್ನು ವಾಟರ್ ಏರೋಡೋಮ್ ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ವಿಸ್ತಾರವಾದ ನದಿಗಳು, ಜಲಾಶಯಗಳ ಹಿನ್ನೀರು ಭಾಗ, ಕರಾವಳಿ ಪ್ರದೇಶಗಳಲ್ಲಿ ವಾಟರ್ ಏರೋಡೋಮ್ ನಿರ್ಮಿಸಲಾಗುತ್ತದೆ. ಉಡಾನ್ 5.5 ಯೋಜನೆಯಡಿ ವಾಟರ್ ಏರೋಡೋಮ್ಗೆ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ. ಕರ್ನಾಟಕದ 7 ಸ್ಥಳಗಳ ಪೈಕಿ ಈಗಾಗಲೇ ಕಬಿನಿ ಮತ್ತು ಮಂಗಳೂರಿನಲ್ಲಿ ವಾಟರ್ ಏರೋಡೋಮ್ ಸ್ಥಾಪನೆಗೆ ಕಂಪನಿಗಳ ಮುಂದೆ ಬಂದಿವೆ. ಉಳಿದೆಡೆಗೆ ಟೆಂಡರ್ ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇತ್ತೀಚಿನ ದಿನಗಳಲ್ಲಿ ಸೊರಗಿದೆ ಎನ್ನುವಂತ ಸ್ಥಿತಿಯಲ್ಲಿರುವಾಗ ಕೇಂದ್ರ ಸರ್ಕಾರ ಏರೋಡೋಮ್ಗೆ ಅನುಮತಿಸಿರುವುದು ಆಶಾದಾಯಕ ಬೆಳವಣಿಗೆ. भारत के सबसे पहले डबल इंजन सी प्लेन के लिए एक प्लेन जोड़ेगा 2 बड़े सपनों को. से ही करेंगे टेक ऑफ और पानी में ही करेंगे लैंड. इस 19 सीटर प्लेन की प्रतिदिन होंगी 4 फ्लाइट्स. ಇದರಿಂದಾಗಿ ನದಿಯಲ್ಲಿನ ಸುಂದರ ದೃಶ್ಯಗಳ ಅನುಭೂತಿಯೊಂದಿಗೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ. ಕಾಳಿ ನದಿಯಲ್ಲಿ 2 ಏರೋಡೋಮ್ಗಳು ರೂಪುಗೊಳ್ಳಲಿದ್ದು, ಇದರಿಂದಾಗಿ ಕಾಳಿ ನದಿಯ ಹಿನ್ನೀರಿನಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆ ಕಾಣಲಿದೆ. ಈಗಾಗಲೇ ಕಾಳಿ ನದಿಯಲ್ಲಿ ಜಲಾಶಯ ಮತ್ತು ರಿವರ್ ರಾಫ್ಟಿಂಗ್ಗಳು ಹೆಸರಾಗಿದ್ದು, ಇದೀಗ ಏರೋಡೋಮ್ನಿಂದ ಮತ್ತಷ್ಟು ಅನುಕೂಲಕರವಾಗಲಿದೆ ಎಂದು ಹೇಳಲಾಗುತ್ತದೆ. ನಿಖಿಲ ಸುರ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ್. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಓಗಾರ್ ಖುರ್ದಾ ಪಟ್ಟಣದಲ್ಲಿ ಹಿಸ್ಕಾಂ ಉಪವಿಭಾಗದ ಅಧಿಕಾರಿ ದುರ್ಯೋಧನ್ ಮಾಳಿ ಮೇಲೆ ಗಂಭೀರ ಆರೋಪ ಮಾಡಲಾಗಿದೆ. ಶಾಸಕ ರಾಜು ಕಾಗೆ ಹಾಗೂ ಕನ್ನಡ ಪರ ಸಂಘಟನೆಗಳು ಕಠಿಣ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಖುರ್ದಾ ಹೆಸ್ಕಾಂ ಉಪವಿಭಾಗದ ಎಇಇ ದುರ್ಯೋಧನ ಮಾಳಿ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕಚೇರಿಯಲ್ಲೇ ರಾಜಾರೋಷವಾಗಿ ರೈತರಿಂದ ನೇರವಾಗಿ ಹಣ ವಸೂಲಿ ಮಾಡುತ್ತಿರುವ ವಿಡಿಯೋ ಸಾಕ್ಷಿಯೊಂದಿಗೆ ಹೊರಬಿದ್ದಿದ್ದು ಜನರಲ್ಲಿ ಆಕ್ರೋಶ ಉಂಟಾಗಿದೆ. ಇಲ್ಲ ಪ್ರಾಬ್ಲಮ್ದಾಗ ಅದನ್ನು ರೊಕ್ಕದ ಎಲ್ಲ ಕಡೆ ಆ ಕಡೆ ಭಾಳ ನಡೆದೈತಿ. ನನಗೆ ಎಲ್ಲ ನೆನಪದ ನಿಮ್ಗೆ ಎಲ್ಲ ರೊಕ್ಕ ಕೊಡ್ತಾನೆ, ಒಟ್ಟ ಕಾಳಜಿ ಮಾಡಬೇಡ್ರಿ ಸರ್. ವಾರ್ಡ್ ನಂಬರ್ 11 ಹೋಯ್ತು, 7 ಹೋಯ್ತು, 5 ಹೋಯ್ತು. ಹೋಗಿಲ್ರಿ, ಎಲ್ಲದ ಶಡಬಾಳ ಸ್ಟ್ರೀಟ್ ಲೈಟ್ ಐತ್ರಿ, ಎಲ್ಲ ಅದಾವು ಕೊಡ್ತಾನೆ. ಆ ಥರದ್ದೆಲ್ಲ ಕೊಡ್ತಾನೆ. ಕೊಡ್ಲಿಲ್ಲ ಅಂದ್ರೆ ನೀವು ನಮ್ಮನ್ನು ಮುಂದಿನಕ್ಕೆ ಬಿಟ್ಟಿರೇನ್ರಿ? ನಾವೇನು ಯಾರಿಗೇನು ಬಿಡಲಿಲ್ಲ. ಅದು ಹಂಗೆ ಉಳಿದೈತೆ ರೀ, ಸೇವ್ ಮಾಡಿ ಎಲ್ಲ ಅದನ್ನು ನೋಡಿ ಎಲ್ಲ ನನ್ನ ಹತ್ರ. ಹೀಗಾಗಿ ನಾವು ಏನು ಹೇಳೋದು ಬೇಡಪ್ಪ ಅಂತ ಅನಿಸುತ್ತೆ. ಯಾವಾಗ ಬೇಕಾದ್ರೆ ನಾವು ಹೇಳ್ತಾನೆ. ಇಲ್ಲ ನಾನೇ ಭೇಟಿ ಆತಂತ ಬಂದು ಹೊರಟು ಮಾಡಿಕೊಡ್ತಾನೆ. ಎಸ್ ಸರ್, ಕೊಡ್ತೀರಿ. ಇದು ಸಹಿ ಮಾಡುವ ಎಷ್ಟಿದೆ ನೋಡಿ, 1157 ಇದಾವೆ. ನೋಡ್ರಿ 1157. ಅಷ್ಟೆಲ್ಲ ಸಹಿ ಮಾಡ್ಬೇಕಾ? ಮಾಡತ್ತೇನೆ ಈಗ. ಅದಕ್ಕೆ ನಿಮ್ಗೆ ಕೂಡ ಮಾತಾಡೋದು ಶುರುನೇ ಈಗ. ಮೊನ್ನೆ 1100 ಮಾಡೀನಿ. ಇದು ಐನಾಪುರ ಸೆಕ್ಷನ್ 1100 ಇದಾವೆ. ಆಮೇಲೆ ಇನ್ನೂ ಕಾಗವಾಡ ಮಾಡಬೇಕು. ಹೇಳ್ರಿ ಮೇಡಮ್. ಯಾವ ಊರ್ದು? ಬರಲ್ಲ ಸರ್. ಯಾರು ಹೇಳ್ರಿ? ಅಭಿಜಿತ್ ಪಾಟೀಲ್. UGK ಎಟ್ಟೈತ್ರಿ ಸರ್? ನಮ್ಮದು ಯಾವುದೈತೆ ನೋಡ್ತೀನಿ. UGK MP ಹೊಸದಿತ್ತು ಎಲ್ಲ ಏನೈತ್ರಿ? ಅಲ್ಲ ಈತನ ಕಾರ್ಯವೈಖರಿಯಿಂದ ಬೇಸತ್ತ ಕಾಗವಾಡ ಶಾಸಕ ರಾಜು ಕಾಗೆ ಹುಬ್ಬಳ್ಳಿ ಹೆಸ್ಕಾಂ ಎಂಡಿಗೆ ಪತ್ರ ಬರೆದು ತಕ್ಷಣ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಕಿತ್ತೂರು ಕರ್ನಾಟಕ ಸೇನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಅಧಿಕಾರಿಯನ್ನ ಕೆಲಸದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಉಗಾರ್ ಉಪವಿಭಾಗದ
ವಿಭಾಗ ಕಾರ್ಯನಿರ್ವಹಣಕ ಅಭಿಯಂಕರಾಗಿರ್ತಕ್ಕಂಥ ದುರ್ಯೋಧನ್ ಮಾಳೆ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿ ಹಾಡು ಹಗಲೇ ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ರೈತರಿಂದ ಕಾಂಟ್ರಾಕ್ಟರ್ ಕಡೆಯಿಂದ ಬೇಕಾಬಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ನಾವು ಕಳೆದ 2-3 ವರ್ಷಗಳಿಂದ ಮಾನ್ಯ ಶಾಸಕರು ಕೂಡ ಲೆಟ್ರ್ ಕೊಟ್ಟರು, MD ಅವರವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ನಮಗೆ ಒಂದು ಭ್ರಾಸ ಆಗ್ತಾ ಇದೆ ಏನಂತ ಹೇಳಿದ್ರೆ ಇದರಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಏನಾದರೂ ನಮ್ಮ ವಿದ್ಯುತ್ ಇಲಾಖೆ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವ್ರಿಗೆ ಏನಾದ್ರು ದುಡ್ಡು ತೊಗೊಳ್ತಾ ಇದ್ದಾರೆ, ಅವ್ರಿಗೆ ಹೊಂಟಿದೇನಾ? ಯಾಕಂದ್ರೆ ಹಾಡು ಆಗಲಿ ಆಫೀಸಲ್ಲಿ ಕೂತ್ಕೊಂಡು ದುಡ್ಡು ತೊಗೊಂಡ್ರು ಕೂಡ ಅವರಿಗೆ ಶಾಸಕ ಲೆಟ್ರ್ ಕೊಟ್ಟರು ಅವ್ರು ಇಲ್ಲಿಂದ ಹೋಗಂಗಿಲ್ಲ ಅಂತ ಹೇಳಿದರೆ ಈ ರೀತಿ ರೈತರಿಗೆ ಕಂಬಗಳನ್ನ ತಂದು ಇಡ್ತಾರೆ, ದುಡ್ಡು ಕೊಡಲಿಲ್ಲ ಅಂದರೆ ಕಂಬ ತೆಗೆದು ಬೇರೆ ಕಡೆ ಹಾಕಿಬಿಡ್ತಾರೆ. ಈ ರೀತಿಯ ಒಂದು ಭ್ರಷ್ಟಾಚಾರದಲ್ಲಿ ಹಗಲು ದೊರಡೆಗಿಳಿದು ಈ ನಮ್ಮ ವಿಭಾಗವನ್ನು ಲೂಟಿ ಮಾಡ್ತಕ್ಕಂಥ ಕಾರ್ಯವನ್ನು AEE ಆಗಿರ್ತಕ್ಕಂಥ ಹೆಸ್ಕಾಮ್ದು AEE ಆಗಿರ್ತಕ್ಕಂಥ ದುರ್ಯೋಧನ ಮಾಳಿ ಅವರು ಹಗಲು ದೊರಡೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ, ಮೇಲಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ಮತ್ತು ಎಚ್ಚರಿಕೆಯನ್ನು ಕೊಡ್ತೇನೆ. 3 ದಿನಗಳ ಒಳಗಾಗಿ ಏನಾದರೂ ಅವರನ್ನು ತತ್ಕ್ಷಣವಾಗಿ ಅಮಾನತುಗೊಳಿಸದೇ ಹೋದಲ್ಲಿ ನಾವು ಸಾವಿರಾರು ಜನರ ರೈತರೊಂದಿಗೆ ಮಾನ್ಯ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಬಂದು ಕೆಲವೊಂದು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಕೂಡ ನನಗೆ ಹೇಳಿದ್ದಾರೆ. ನನ್ನ ಹತ್ರ ನಾನು ವಿಷಯ ಕೊಡ್ತೀವಿ ಸಾಹೇಬ್ರ ಹತ್ರ ಬಂದರೆ ಈ ರೀತಿಯ ಒಂದು ನಮಗೆ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿದಾಗ ಇನ್ನು ಸರ್ಕಾರ ಈ ಮಟ್ಟಕ್ಕೆ ನಾವು ಕನ್ನಡದ ಹೋರಾಟಗಾರರು ಬಂದು ಕೂಡ ನಿಮಗೆ ಮಾಧ್ಯಮದ ಮುಖೇನ ಹೇಳಿದ್ರು ಅವರನ್ನು ನೀವು ಅಮಾನತುಗೊಳಿಸದೇ ಹೋದಲ್ಲಿ ಬರ್ತಕ್ಕಂಥ ಸೋಮವಾರ ನಾವು ನಮ್ಮ ಸಂಘಟನೆಯೊಂದಿಗೆ ಸಾವಿರಾರು ಜನ ರೈತರೊಂದಿಗೆ ಬಂದು ಮಾನ್ಯ ಉಪವಿಭಾಗಾಧಿಕಾರಿ ಕಚೇರಿ ಎದುರು ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಸಿದ್ಧರಿದ್ದೇವೆ. ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ನೀವೇನಾದರೂ ಇಂಥ ದುಷ್ಟ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳದೆ ಹೋದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಸುಮ್ಮನೆ ಬಿಡುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ವಿದ್ಯುತ್ ಇಲಾಖೆ ಸಚಿವರಿಗೆ ಕೊಡಲಿಕ್ಕೆ ಎಚ್ಚರಿಕೆ. ನನ್ನ ಹತ್ರ ವಿಡಿಯೋ ಇದಾರೆ, ಅವ್ರು ದುಡ್ಡು ತೊಗೊಂಡು ವಿಡಿಯೋಗಳನ್ನ ಕೂಡ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ವಿಡಿಯೋ ಅವರು ದುಡ್ಡು ಹಾಡಾಗಲೇ ಆ ಚೇರ್ ಮೇಲೆ ಕೂತ್ಕೊಂಡೆ ಊಟ ಮಾಡ್ತಾ ಇದ್ರು ಕೂಡ ದುಡ್ಡು ತೊಗೊಳ್ತಾ ಇದ್ದಾರೆ ಅವರು. ಲೋಕಾಯುಕ್ತರ ಗಮನಕ್ಕೆ ತಂದಿಲ್ಲ ಅಣ್ಣ. ಏನಾಗ್ತಾ ಇದ್ರಿ ಶಾಸಕರ ಲೆಟ್ರಕ್ಕೆ ಇಲ್ಲಿ ಕ್ಯಾರೆ ಅಂತ ಇಲ್ಲ ಅಂದರೆ ನಾವು ನೋಡ್ರಿ, ಸಂವಿಧಾನದಲ್ಲಿ ಮಾಧ್ಯಮ ಒಂದು 4ನೇ ಅಂಗ. ನಾವು ಮಾಧ್ಯಮದ ಮುಂದೆ ಯಾಕೆ ಬರ್ತೀವಿ ರೀ? ನ್ಯಾಯ ಎಲ್ಲೂ ಸಿಗಲಿಲ್ಲಪ್ಪ ಅಂತಂದು ವಿಚಾರದಾಗ ನಾವು ಬಂದಿದ್ದೀವಿ ಮಾಧ್ಯಮದ ಮುಂದೆ. ಈ 4ನೇ ಅಂಗಾಗಿ ನಿಮ್ಮ ಕಡೆದಾದ ನ್ಯಾಯ ಸಿಗ್ತದೇನೋ ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಮತ್ತು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಅವತ್ತು ಕೂಡ ಶಿವಸಪ್ನಾಗಿ ನಮ್ಮ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು ಮಾದೇವನ ತಳವಾರವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶನ ಮಾಳಿಯವರ ನೇತೃತ್ವದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ. ಇದು ಒಂದೇ ಇಲಾಖೆ ಅಲ್ಲ, ಯಾವೇ ಇಲಾಖೆ ಅಧಿಕಾರಿಗಳು ಏನಾದರೂ ಭ್ರಷ್ಟ ರೀತಿಯಲ್ಲಿ ಕೆಲಸ ಮಾಡಿದರೆ ಅವ್ರನ್ನ ಸುಮ್ಮನೆ ಬಿಡುದಿಲ್ತಕ್ಕಂಥ ಎಚ್ಚರಿಕೆಯನ್ನು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಕೊಡಲಿಕ್ಕೆ. ಅಜಿತ್ ಕೋತ್, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿಯಾದ ಹಿನ್ನೆಲೆಯಲ್ಲಿ ಬಸ್ ಚಾಲಕ ಮತ್ತು ಲಾರಿ ಡ್ರೈವರ್ ಕಾಲು ಕಟ್ ಆದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದ ಹೊರವಲಯದಲ್ಲಿ ಟೋಲ್ ಬಳಿ ಸೋಮವಾರ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿಯಾದ ಹಿನ್ನೆಲೆಯಲ್ಲಿ ಬಸ್ ಚಾಲಕ ಮತ್ತು ಲಾರಿ ಡ್ರೈವರ್ ಕಾಲು ಕಟ್ ಆದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದ ಹೊರವಲಯದಲ್ಲಿ ಟೋಲ್ ಬಳಿ ಸೋಮವಾರ ನಡೆದಿದೆ. ಕೊಲ್ಲಾಪುರದಿಂದ ಮುಧೋಳ್ಗೆ ಹೋಗುತ್ತಿದ್ದ ಬಸ್ ಲಾರಿಗೆ ಬಂದು ಅಪ್ಪಳಿಸಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಬ್ಬರು ಚಾಲಕರಿಗೆ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಲಾರಿಯಲ್ಲಿ ಸಿಲುಕಿದ್ದ ಚಾಲಕನ ರಕ್ಷಣೆಯನ್ನು ಪೊಲೀಸರು ಮಾಡಿದ್ದಾರೆ. ಅಪಘಾತವಾದ ಹಿನ್ನೆಲೆಯಲ್ಲಿ ಲಾರಿ ಕ್ಯಾಬಿನ್ ಒಳಗಡೆ ಸಿಲುಕಿದ್ದ ಚಾಲಕನನ್ನು ಕ್ರೇನ್ ಬಳಸಿ ಲಾರಿ ಚಾಲಕನ ರಕ್ಷಣೆ ಮಾಡಿದ ಪೊಲೀಸರು. ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಖಾಸಗಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಅನ್ನು ಬಂದ್ ಮಾಡಿರುವ ಬೂಡಾದ ನೀತಿಯನ್ನು ಖಂಡಿಸಿ ಸೋಮವಾರ ಬೆಳಗಾವಿಯಲ್ಲಿ ಜೈ ಕಿಸಾನ್ ಬಾಜಿ ಮಾರ್ಕೆಟಿನ ವ್ಯಾಪಾರಿಗಳು ಬೂಡಾ ಕಚೇರಿಯ ಬಾಗಿಲು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು.
ಖಾಸಗಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಅನ್ನು ಬಂದ್ ಮಾಡಿರುವ ಬುಡಾದ ನೀತಿಯನ್ನು ಖಂಡಿಸಿ ಸೋಮವಾರ ಬೆಳಗಾವಿಯಲ್ಲಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ನ ವ್ಯಾಪಾರಿಗಳು ಬುಡಾ ಕಚೇರಿಯ ಬಾಗಿಲು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಆರಂಭವಾದಾಗಿನಿಂದ ಎಪಿಎಂಸಿ ಬಂದ್ ಆಗಿಲ್ಲ, ಅಲ್ಲದೆ ಬಂದ್ ಮಾಡುವ ಪ್ರಯತ್ನವನ್ನ ಯಾರೂ ಮಾಡಿಲ್ಲ. ಆದರೆ ಕೆಲ ಜನರು ಖಾಸಗಿ ಬಾಜಿ ಮಾರ್ಕೆಟ್ ವಿರುದ್ಧ ಜನರಲ್ಲಿ ತಪ್ಪು ಭಾವನೆಯನ್ನು ಮೂಡಿಸುತ್ತಿದ್ದು, ಮಹಾಪಾಲಿಕೆ 2,43,00,000 ಶುಲ್ಕವನ್ನ ಕೂಡ ಭರಿಸಲಾಗಿದೆ. ಯಾವುದೇ ಅಕ್ರಮಗಳು ಇಲ್ಲಿ ನಡೆದಿಲ್ಲ. ಬುಡಾ ಕಾರ್ಯಾಲಯಕ್ಕೆ 35 ಲಕ್ಷ ಶುಲ್ಕವನ್ನ ಭರಿಸಲಾಗಿದೆ. ಜನರ ದಿಕ್ಕು ತಪ್ಪಿಸಲು ಕೆಲ ಜನರು ಪ್ರಯತ್ನಿಸುತ್ತಿದ್ದು, ಇದು ಇಲ್ಲಿಗೆ ನಿಲ್ಲದಿದ್ರೆ ರಸ್ತೆಗಿಳಿದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇವು ಬುಡಾ ಕಮಿಷನರ್ ಯಾರ, ಇವಾಗ ಏನ್ ಅಧಿಕಾರ ಐತಿ? ಇವತ್ತ ಜೈ ಕಿಸಾನ್ ಮಾರ್ಕೆಟ್ ಅನ್ನ ಇವ ಯಾವ ಆಧಾರ ಮ್ಯಾಗ ಸಸ್ಪೆಂಡ್ ಮಾಡ್ತಾರೆ ಮತ್ತೆ ಇವಾಗ ಯಾರ ಅಧಿಕಾರ ಕೊಟ್ರೆ? ಶಿವಾನಂದ ಪಾಟೀಲ್ ಒಂದು ಲೆಟರ್ ಬರೀತಾನೆ ಇವಾಗ, ಏನಂತ ಅನ್ಲೀಗಲಿ ಇದು ಮಾರ್ಕೆಟ್ ಐತೆ ಅಂತ ಹೇಳಿ ಇದನ್ನ ನೀವು ಬಂದ್ ಮಾಡ್ರಿ ಅಂತ ಹೇಳಿ. ಇವ್ ಯಾವ ಆಧಾರ ಮೇಲೆ? ಇವತ್ತ ಶಿವಾನಂದ ಪಾಟೀಲ್ ಮಂತ್ರಿ, ಅವ ಸರ್ಕಾರ ಜನರಿಗೆ ಒಂದು ರೈತರಿಗೆ ಅನುಕೂಲ ಆಗುವಂತಾದ ಸಂಬಂಧ ಸರ್ಕಾರ ಅವನ್ನ ಆರಿಸಿ ಕಳಿಸೈತೆ. ಅಲ್ಲಿ ರೈತರಿಗೆ ತೊಂದರೆ ಮಾಡೋ ಸಂಬಂಧ ಅಲ್ಲ. ಇವತ್ತು ನಮ್ಮದು ಹುದಲಿ, ಇವತ್ತ ಕೆ ಕೊಪ್ಪದವ್ರು ನಮಗೆ ಇಲ್ಲಿ ಸಮೀಪ ಆಗೈತೆ. ಅರ್ಧ ತಾಸಿನಾಗ ನಾವು ಮಾರ್ಕೆಟ್ಗೆ ಇಲ್ಲಿ ಬರ್ತೇವೆ. APMCಗೆ ಹೋಗ್ಬೇಕಾದ್ರೆ ಒಂದು ತಾಸು ಹಿಡ್ತೈತೆ. 2014ರಿಂದ ಖಾಸಗಿ ಬಾಜಿ ಮಾರ್ಕೆಟ್ ವಿರುದ್ಧ ನ್ಯಾಯಾಲಯಕ್ಕೆ ಹಲವರು ಹೋಗಿದ್ದು, ಅವರಿಗೆ ನ್ಯಾಯಾಲಯ ಚಾಟಿ ಬೀಸಿದೆ. ಅವರು ನಿಲ್ಲಿಸಿ ಅರ್ಜಿಗಳನ್ನು ನ್ಯಾಯಾಲಯವು ತಿರಸ್ಕರಿಸಿದೆ. 4 ವರ್ಷದಿಂದ ಖಾಸಗಿ ಬಾಜಿ ಮಾರ್ಕೆಟ್ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಈಗ ಮತ್ತೆ ಅದಕ್ಕೆ ಅಡ್ಡಿಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಸುಪಾರಿ ಪಡೆದು ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ವಿರುದ್ಧ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ರು. ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ಅನುಕೂಲದ ಅಲ್ಲೇ ಚಾಲೂ ಮಾಡಬೇಕು. ಯಾವ್ದು ಬಂದ್ ಮಾಡೋದಾಗಲಿ ಅಥವಾ ಮತ್ತೊಂದು APMC ಬಂದ್ ಮಾಡಂತ ಯಾರು ಹೇಳಿಲ್ಲ, ಅದು ಚಾಲೂ ಇರಲೇಬೇಕು. ಎರಡನೇ ಮಾತಿಲ್ಲ. ಇದು ಅಧಿಕೃತವಾಗಿ ಜೈ ಕಿಸಾನ್ ಮಾರ್ಕೆಟ್ ಇಷ್ಟು ವರ್ಷ ನಡೆದಿತ್ತು, ಸಮೀಪದ ಇರುವುದರಿಂದ ಈ ರೀತಿ ಅವ್ರಿಗೆ ರೈತರಿಗೂ ಅನುಕೂಲ ಆಗ್ತದ್ರೆ. ಇಲ್ಲಿಂದ 8ರಿಂದ 10 ಕಿಲೋಮೀಟರ್ ಒಳಗ ಅವರು APMC ಅವ್ರಿಗೆ ಅದು ಒಳಗಾಗ್ತದ ಮತ್ತು ರೈತರಿಗೆ ಅನಾನುಕೂಲ ಆಗ್ತದೆ. ಹೊರತಾಗಿ ಅದನ್ನು ಬಂದ್ ಮಾಡ್ರಿ, ಇದನ್ನ ಚಾಲು ಇಡ್ರಿ ಇದಂತಲ್ಲ. ನಮ್ಮದು ಒಂದೇ ಈ ಸಂಘಟನೆ ವತಿಯಿಂದಾಗಲಿ ನಮ್ಮದು ಒಂದೇ ಏನಂತಾರೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದ, ಅನ್ಯಾಯ ಆಗಬಾರ್ದು, ಇದು ಒಂದೇ ನಮ್ಮದು ಉದ್ದೇಶ ಅದ ರೀ. ಮತ್ತು ಅವರು ಮುಜಾವಿರ್ ಅನ್ನೋರು ರೈತ ಬಂಧುಗ ರಾಜ್ಯ ಸರ್ಕಾರದಿಂದ 1 ಕೋಟಿ ರೂಪಾಯಿ ಅವರಿಗೆ, ಯಾಕಂದ್ರೆ ಅವ್ರ ಕುಟುಂಬಕ್ಕೆಲ್ಲ ಕೊಡಬೇಕು. ಇವರು ಅವ್ರ ಮೇಲೆ ಇವ್ರು ಹಾಕೋದಾಗಲಿ ಒಂದು ಜೀವ ಹೋಗ್ಯದ. ಇದು ರಾಜ್ಯ ಸರ್ಕಾರ ಆಗಲಿ ನಮ್ಮ ಜಿಲ್ಲಾಡಳಿತ ಇದನ್ನು ಎಚ್ಚೆತ್ತುಕೊಂಡ ಇದನ್ನು ನಾವು ಯಾವ ರೀತಿ ನಾವು ಬಗೆಹರಿಸಬೇಕು, ರೈತರಿಗೆ ಮತ್ತು ಈ ವ್ಯಾಪಾರಸ್ಥರಿಗೆ ಅನುಕೂಲ ಹೆಂಗೆ ಮಾಡೋದಂತ ಮಾಡಬೇಕು. ಹೊರತಾಗಿ ಇದ್ರೊಳಗೆ ರಾಜಕಾರಣಿ ತಂದು ಅಧಿಕಾರಿ ವರ್ಗ ಆಗಲಿ ಮತ್ತೊಬ್ಬರಾಗಲಿ ಇಲ್ಲಿ ರಾಜಕೀಯ ಮಾಡಿ ಆಗಲಿ ಸಾವ ಇದನ್ನು ಬರಲೇಬಾರ್ದು, ಅನ್ಯಾಯ ಆಗಲೇಬಾರ್ದು ಅಂತ ನಮ್ಮ ಸಂಘಟನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಸುರೇಶ್ ಅಣ್ಣವರು ಸಹಿತ ನಾವೆಲ್ಲ ಕೂಡ್ಕೊಂಡು ರೈತರಿಗೆ ಅನುಕೂಲ ಆಗಬೇಕು. ಇಲ್ಲ ಅಂತಂದ್ರೆ ಇನ್ನು ಮುಂದೆ ದೊಡ್ಡದು ಒಂದು ಹೋರಾಟನ ಆಗ್ತದ. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿ ಮೇಲ್ಸೇತುವೆ ಯೋಜನೆಗೆ ಹೆಸರು ನಿಶಾನೆ. 6.8 ಕಿಲೋಮೀಟರ್ ಮೇಲ್ಸೇತುವೆ ಕಾಮಗಾರಿಕೆ ಆರಂಭ. ಸಿದ್ದರಾಮಯ್ಯ ಸೆಪ್ಟೆಂಬರ್ನಲ್ಲಿ ಭೂಮಿ ಪೂಜೆ. 250 ಕೋಟಿ ರೂಪಾಯಿ ವೆಚ್ಚದ ಮೇಲ್ಸೇತುವೆ ಯೋಜನೆಗೆ ಚಾಲನೆ. ನೀಲಿನಕ್ಷೆ ಅಂತಿಮ, ಟೆಂಡರ್ ಪ್ರಕ್ರಿಯೆ ಈ ತಿಂಗಳು ಆರಂಭ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಕಿತ್ತೂರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ. 2018ರಿಂದ 72 ಕೋಟಿ ರೂಪಾಯಿ ನಷ್ಟ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದ ತನಿಖೆಗೆ ಒತ್ತಾಯ. ಕರ್ನಾಟಕ ರೈತ ಸಂಘ ಮಹಾಸಂಘ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ. ಬಸ್ಸಾಪುರ ಗ್ರಾಮದಲ್ಲಿ 15 ವರ್ಷದ ಬಾಲಕಿಯೊಂದಿಗೆ ಬಾಲ್ಯ ವಿವಾಹ. ಬಾಲಕಿ ಪ್ರಾಪ್ತ ವಯಸ್ಸಿನವಳೆಂದು ನಕಲಿ ದಾಖಲೆ ಹಂಚಿದ ಬಸ್ಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮ್ಶಿ ಕಾಲಿಮನಿ ವಿರುದ್ಧ ಫೋಕ್ಸೋ ಕೇಸ್ ದಾಖಲು. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ನ್ಯೂಸ್ ಬೆಳಗಾವಿ.